ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಮೋಟೋಲಾಗ್ ಸೆಟಪ್ ಜೊತೆಗೆ ಹೊಸದಾಗಿ ಏನೋ ಒಂಥರ ಕಂಟೆಂಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇವತ್ತು ವಿಡಿಯೋ ಯಾವ ತರ ಬಂದಿದೆ ಅಂತ ನೋಡ್ಕೊಂಡ್ ಬರೋಣ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಎಲ್ಲ ನೋಡ್ತಾವ್ರೆ ಗೈಸ್. ರಿಯಾಕ್ಷನ್ ವಿಡಿಯೋ ಚೆನ್ನಾಗಿ ಬರುತ್ತೆ. ನಾವು ಬಳ್ಳಾಪುರ ಲಕ್ಷ್ಮರಾಜು. ಪಕ್ಕದೊಬ್ರು ನೋಡ್ತಾವ್ರೆ ಯಾರು. ಹಾಗೆ ಈ ತರ ಬ್ರೋ, ಈ ರೋಡ್ ಎಲ್ಲ ಮೊದ್ಲು ಸೈಕಲ್ ಹೊಡ್ಕೊಂಡು ಆಡ್ತಿದ್ದೆ ಬ್ರೋ. ಇಲ್ಲಿ ಈ ರೋಡಲ್ಲಿ ಮೊದ್ಲು ಸೈಕಲ್ ಹೊಡಿತಾ ಇದ್ದೆ ನಾನು. ಇವಾಗ ಮೈಸೂರು ಹೆಂಗ್ ಬೆಳೆದ್ಬಿಟ್ಟೈತೆ ಅಂತಂದ್ರೆ, ಸಾರ್ ನೀನ್ ಹೇಳ್ತಾರ ಏನೋ ಕೇಳಿಸ್ತಿಲ್ಲ ನನ್ಗೆ. ಹೆಲ್ಮೆಟ್ ಒಳಗಡೆ ಮಾತಾಡ್ತಿದ್ಯಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಕೇಳಿಸ್ತಾ ಇಲ್ವಾ? ಹಾ ಇವಾಗ ಕೇಳಿಸ್ತೈತ ಬ್ರೋ? ಇವಾಗ ಕೇಳಿಸ್ತಾ ಇದೆ. ಹೊಸ ಬೆಳಕು ಟುಮ್ ಟುಮ್ ಟಣಕ್ 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 ಮೂಡುತ್ತದೆ. ಈ ರೋಡಲ್ಲಿ ಮೊದ್ಲು ಸೈಕಲ್ ಹೊಡಿತಾ ಇದ್ದೆ ನಾನು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಇವಾಗ ಬೈಕ್ ಹೊಡಿಯಕ್ಕೂ ಎಷ್ಟು ಬೇಜಾರಾಯ್ತದೆ ಅಂದ್ರೆ ಅಷ್ಟು ಟ್ರಾಫಿಕ್ ಆಗ್ಬಿಟ್ಟೈತಿ ಇವಾಗ. ಇಲ್ಲಿ ನೋಡಿ ಅಣ್ಣ, ಮೇಲ್ಗಡೆ ಹೇರ್ ಸ್ಟೈಲ್ ಇದು. ಆಟೋಗೆ ಹೇರ್ ಸ್ಟೈಲ್ ಅದು. ಓ ಅಂಕಲ್, ಅಂಕಲ್ ಹಂಗೆ ಈಗಲೇ ಹಿಂಗ ಆರಿಸ್ತಾವ್ರೆ. ಇನ್ನು ಅವಾಗ ಇನ್ನೇ ಹಿಂಗ ಆರಿಸಿರ್ಬಾರ್ದು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏಯ್ ಗಾಡಿನ ಬ್ರೋ, ಗಾಡಿ 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 ಕಣಪ್ಪ ಅದು. ಸ್ಪ್ಲೆಂಡರ್ ಬೇರೆ ಅಲ್ವಾ ಅದು. ಒಳ್ಳೆ ತಾಕತ್ತೈತೆ ಗಾಡಿಗೆ, ನಮ್ಗಳ ತರ ಅಲ್ಲ. ಇದ್ರ ಹಿಂದೆ ಅಲ್ವಾ ನಿಮ್ ಸ್ಕೂಲು? ಇದೆ ಇದೇ ಬಿಲ್ಡಿಂಗ್. ಇದೆ ಒಂದೇ ಬಿಲ್ಡಿಂಗ್ ಬ್ರೋ. ಒಂದೇ ಬಿಲ್ಡಿಂಗ್ ಸರ್. ನಾನು ದೊಡ್ಡದೈತೆ ಬಿಲ್ಡಿಂಗ್. ಬ್ರೋ ಹೆಲ್ಮೆಟ್ ಹಾಕೊಳಂಗಿಲ್ಲ, ಹೆಲ್ಮೆಟ್ ಹಾಕೊಳಂಗಿಲ್ಲ. ಆಯ್ತು, ಆಮೇಲೆ ತಡಿ, ಏನಕ್ಕೆ ಬ್ರೋ ಅದ್ ನಮ್ಗೆ? ನಿಮ್ಮ ಅಕೌಂಟ್ ಬಿದ್ದಿರೋದು ದುಡ್ಡು, ನಮ್ಮ ಅಕೌಂಟ್ಗಲ್ಲ. ಇವನ್ ನೋಡಿ, ಇವನಿಗೆ ಕಾಲೇ ಹಿಡುತ್ತಲ್ಲ ಇವನ್ ಗಣ್ಣಂಗೆ. ಆರನ್ ಮಾಡಪ್ಪ. ಆರನ್ ಮಾಡಿದ್ರೆ ಇನ್ನು ಗಾಬರಿ ಐತಾರ ಆಮೇಲೆ. ಆಯ್ತು, ಆಮೇಲೆ ಇಲ್ಲೇ ಹೋಗೋದ ಅಲ್ಲ ಹೋಗೋದ? ಕೈ ತೋರಿಸಿ. ಡ್ಯಾಡೀಸ್ ಹೋಮ್. ಬ್ರೋ ಆದ್ರೂ ಮಾತ್ರ ಟಾಕ್ಸಿಕ್ ಟೀಸರ್ ಅಲ್ವಾ, ಟ್ರೈಲರಾ? ಟೀಸರ್ ಟೀಸರ್ ಮಾತ್ರ ಮಸ್ತಾಗಿ ಬಂತು ಟಾಕ್ಸಿಕ್. ಹಿಂಗ್ ಹೋಗ್ಬೋದಾಗಿತ್ತು, ಬೇಡ. ತಂದೇನು ಪಿಸು ಮಾತು ಜೇಬಲ್ಲಿ, ಕಂಡೇನು ಹಸಿ ಮಿಂಚು ಕಣ್ಣಲ್ಲಿ, ಬಂದೇನು ತುಸು ದೂರ ಜೊತೆಯಲ್ಲಿ, ಮರೆತು ಮೈ ಮನ ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಹಿರಿ ಬ್ರದರ್, ಹಿರಿ ಆಂಟಿ, ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಇಲ್ಲಿದ್ದೀರಾ ನೀನು? ಯಾವರಲ್ಲ ನಿಂದು? ಎಲ್ಲೆಲ್ಲಿಂದನೋ ಮೈಸೂರಿಗೆ ಗೊತ್ತೀರಾ? ಬನ್ನಿ, ಪರವಾಗಿಲ್ಲ, ಇರಿ, ಪರವಾಗಿಲ್ಲ. ನಮ್ ಮೈಸೂರಿನ ಸಂಸ್ಕೃತಿ ಹಾಳು ಮಾಡ್ಬೇಡಿ. ಕೇರಳದವ್ರಿಗೆ ಹೇಳ್ಬೇಕು. ಅದು ಕೇರಳದವ್ರಿಗೆ ಜಾಸ್ತಿ ಹೇಳ್ತಿರೋದು. ರೈಟ್ ಸೈಡ್ ಅಲ್ಲಿ ಕೂಡ ಕೇರಳ ಗಾಡಿ ಸ್ವಿಗ್ಗಿ ಹೊಡಿ ಸರ್. ಸ್ವಿಗ್ಗಿ ಕೇರಳ ಗಾಡಿ ಏನು ಮಾಡಂಗಿಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ವಿರಾಟ್ ಕೊಹ್ಲಿ ಜೈ RCB.
ಬ್ರೋ ಇವತ್ತಿಂದನೇ ಶುರು ಆಗ್ಬಿಡೈತೆ, ನಾಳೆ ಸಂಜೆಯಿಂದ ಆರಂಭ ಆಗ್ಬೇಕು ತಾನೆ. ಎಲ್ಲಾ ಕಡೆ ಗಿಲ್ಲಿ ಗಿಲ್ಲಿ ಪೋಸ್ಟ್ ಆಗಿದೆ ಅವರಪ್ಪ. ಗಿದ್ದ ಬಾ ಗಿಲ್ಲಿ ನಟ, ಗಿಲ್ಲಿ ನಟರವರು ಎಲ್ಲ ಬೋನಸ್ ಮಾತ್ರ ಎಲ್ಲಾ ಕಡೆನೂ ಗಿಲ್ಲಿಗೆ ಒಳ್ಳೆ ಕ್ರೇಜ್ ಐತೆ ಬ್ರೋ ಇವಾಗ. ಒಳಗಡೆ ಬಗಿಡ್ದಾಗ ಹಾಕಿದ್ದೀನಿ. ಐತೆ ಬಟ್ ಗೆಲ್ಸ ಬಿಡಲ್ಲ. ಮೊನ್ನೆ ನೋಡ್ದಲ್ಲ, ಮೊನ್ನೆ ಸೀಸನ್ ಅಲ್ಲೇ ಹಂಗೇನಾದ್ರು ನಿಜವಾಗ್ಲೂ ಗಿಲ್ಲಿನಾರು ಗೆಲ್ಸಿಲ್ಲ ಅಂತಂದ್ರೆ ಇವಾಗೆಲ್ಲ ಈಗ ಗಿಲ್ಲಿ 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 ಅವ್ರದೆಲ್ಲ ರಿಯಾಕ್ಷನ್ ಹಿಂಗಿರ್ಬೋದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿಗ್ಬೇಡಿ. ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಚಿತಾರ ನೋಡ್ದಾ? ಹೌದಾ? ಸ್ಟ್ರೈಟ್ ಹೋಗ್ಬೋದು. ಏನ್ ಗೊತ್ತಾ, ಈ ಇಲ್ಲಿ ನಮ್ಮ ರಾಜಕಾರಣಿಗಳಿಗೆಲ್ಲ ಬೇಕಾಗಿರೋದು ಯಾವುದೇ ತರ ಸ್ಕೂಲ್ಗಳು ಕ್ಲೋಸ್ ಆಗ್ತಿದೆ, ಗೌರ್ಮೆಂಟ್ ಸ್ಕೂಲ್ಗಳು ಕ್ಲೋಸ್ ಆಗ್ತಿದೆ, ಮತ್ತೆ ಕ್ರೀಡಾಪಟುಗಳದ್ದು ಸ್ಟೇಡಿಯಂ ವಿಚಾರವಾಗಿ ಒಂದು ರೀಸೆಂಟ್ ಆಗಿ ಒಂದು ಇಶ್ಯೂ ಆಯ್ತು, ಅದಾಗ್ಲಿ ಮತ್ತೆ ಬೇರೆ ಯಾವುದೇ ತರ ರೇಪ್ ಕೇಸ್ಗಳಾಗ್ಲಿ ಅವ್ರಿಗೆ ಬೇಕಾಗಿರಲ್ಲ. ಎಲ್ಲಿ ಅವ್ರಿಗೆ ನಿಧಿ ಸಿಕ್ಕಿರುತ್ತೆ, ಎಲ್ಲಿ ಒಂದು ಕನ್ಸ್ಟ್ರಕ್ಷನ್ ಒಂದು ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡು ಹೊಡಿಬಹುದು, ಆ ಕೆಲಸಗಳನ್ನ ಮಾತ್ರ ರಾಜಕಾರಣಿಗಳಿಗೆ ಬೇಗ ಹೋಗಿ ತಲುಪ್ತದೆ. ಇಂಥ ಚಿಕ್ಕ ಪುಟ್ಟ ಕೆಲಸಗಳು ಯಾವ್ದು ತಲುಪಲ್ಲ. ಏನು ಮಾಡಂಗಿಲ್ಲ, ಅವ್ರು ಇವ್ರು ಅಂತೇನಿಲ್ಲ, ಎಲ್ಲಾರ್ದು ಅದೇ ಬೆಳೆಗಳು. ಆದ್ರೆ ಒಂದ್ ಸ್ವಲ್ಪ ತಕ್ಕಪಟ್ಟಗಾರ ಜನಗಳಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು. ನೋಡ್ಕೋಗಪ್ಪ, ಕಾಪ್ಸ್ ನಿಲ್ಟೆ ಅಕ್ಕಿಗೆ ಬಿಟ್ರೆ ಕಷ್ಟ ಅಂತೀರಾ? ಇಲ್ಲಾಗ ರೇಟ್ ಎತ್ಕೊಳ್ಳೋದಾ? ಸಾರಿ ಅಕ್ಕ. ತಾತ ಸ್ಟಾಪ್ ಇಟ್. ರೈಟ್ ಹೋಗ್ಬೋದು. ಎಲ್ಲಿ? ಅಲ್ಲೇ ಹೋಗೋದಾಯ್ತಾ? ಆಯ್ತು, ಊಟ ಇದೆ ನೋಡ್ತಾ ನೋಡಿ. ಸಮಾಧಾನ. ಮೋಸ್ಟ್ಲಿ ಒಂದೊಂದು ನಂತರ ಇಂಡಿಕೇಟರ್ ಸ್ವಿಚ್ ಹೋಗ್ಬಿಟ್ಟಿರ್ಬೇಕು ಅನ್ಸುತ್ತೆ. ಇಂಡಿಕೇಟರ್ ಆಗ್ತಾ ಇಲ್ಲ ಅವನು. ಇಲ್ಲಿ ಇಲ್ಲಿ ಅಯ್ಯೋ ಕಳ್ಳ ನೀವನು. ಅಣ್ಣಂಗ್ ಭಯನೇ ಇಲ್ಲ. ಇಲ್ಲಿ ಪ್ರೆಸ್ ಬ್ರೋ, ಇದು ಪ್ರೆಸ್ ನೋಡಿದ್ರೆ ಯಾವ ಸೀನ್ ನೆನಪಾಯ್ತದೆ ಹೇಳಿ? ಡಿಕ್ಕಿದು ಪ್ರೆಸ್ ಏರ್ಪೋರ್ಟ್ ಸೀನು. ಮೇಬಿ ನೆಕ್ಸ್ಟ್ ಟೈಮ್ ಅಂತಾನಲ್ಲ, ಸಖತ್ತು. रहा नहीं जाता, तड़प ही ऐसी है ना. ಯಾವ್ದೋ ಹುಡುಗಿ ನೋಡ್ಬೇಕವ್ರ ಇಲ್ಲ, ಐತೆ ಅಲ್ಲೇನೆ, ಕರ್ಕೋಗ್ತೀನಿ ಬನ್ನಿ. ಸಾಗರ್ ಇಲ್ಲಿ ತಾನೇ ಇದು. ಎಲ್ಲಿ? ಈ ಗೇಟ್ ಹತ್ರ ಅಂತ ಅನ್ಕೊಂಡೆ ಸಾಗರ್, ಅದು ಇಲ್ಲೇ ಗೇಟ್ ಹತ್ರನೇ. ಈ ಗೇಟಿಂದ ಸ್ವಲ್ಪ ಕೆಳಗೆ. ಬ್ರೋ ಇದು ಶ್ವಾನದಳ. ಓ ಇದ್ರಲ್ಲೇ ಬ್ರೋ ಬಾಂಬ್ ಸ್ಕ್ವಾಡ್ ಬರೋದು. ಓ ಅವ್ನು ಸಾಗರ್ ಅಲ್ಲೇ ಹೋಯ್ತು. ನೋಡಿದ್ರಾ ಹೆಂಗಿತ್ತದು? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಐತಲ್ಲ ಒಳಗಡೆ. ನೋಡ್ತಾ ಇತ್ತು. ಅದಕ್ಕಿರೋ ಅದೃಷ್ಟ ನಮ್ಗಿಲ್ಲ ಬ್ರೋ. ನಿಜವಾಗ್ಲು ನನ್ ಲೈಫಲ್ಲಿ ಮುಂದಿನ ಜನದಲ್ಲಿ ಏನಾದ್ರು ಹುಟ್ಟಿದ್ರೆ ಒಳ್ಳೆ ಬ್ರೀಡ್ ನಾಯಿಯಾಗಿ ಹುಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಬ್ರೋ ಎಲ್ಲೆಲ್ಲೆಲ್ಲೆಲ್ಲೋ ಹಾಕ್ಬಿಟ್ರು. ಈ ಸಿಗ್ನಲ್ ವರ್ಕೇ ಆಗಲ್ಲ ಬ್ರೋ. ಆಲ್ಮೋಸ್ಟ್ ವರ್ಕ್ ಆಯ್ತಿತ್ತು ಬ್ರೋ, ಪರವಾಗಿಲ್ಲ. ಅದಕ್ಕೆ ನಿಂತವ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಇಲ್ಲಿ ಬ್ರೋ ಏನೇ ಸಿಗ್ನಲ್ ಹಾಕಿದ್ರು ಅವ್ರೊಬ್ರು ಆಫೀಸರ್ ಇದ್ರಲ್ಲ, ಅವರೇ ನೆನ್ಪಾಗೋದು. ಹೆಂಗೆ ಈ ತರನು ಹೋಗ್ಬೋದು ಬ್ರೋ. ಇಲ್ಲಿ ನಂಬರ್ ಪ್ಲೇಟ್ ಇಲ್ಲ ಬ್ರೋ. ಅರ್ಧ ಯಾರೋ ಹಿಂದೆ ಡೆಂಕ ಹೊಂಟೋಗ್ಬಿಟ್ರೆ. ಗೈಸ್ ಒಂದ್ ಸಾಂಗ್ ಹಾಕ್ತೀನಿ, ಕೇಳ್ಕೊ ಬನ್ನಿ. ಬದುಕಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದನ್ನೇ, ಅದನ್ನೇ ನನಗಿಂತ ಚೂಲಿ ನೀನು, ತುಟಿಯಲ್ಲಿಯೇ ಮುಚ್ಚಿಟ್ಟುಕೋ ಮುತ್ತೊಂದನು ಕರೆಯುವ ಮುನ್ನವೇ.
ಸಾಲಿನಲ್ಲಿ ಇಲ್ಲಿ ಮೇಡಮ್